ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರವಿಚಂದ್ರಿಕಾ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚಿರೋಟಿ ಮಾಡೋದು ಹೇಗೆ ನೋಡೋಣ ಬನ್ನಿ. ಚಿರೋಟಿ ಮಾಡೋದಕ್ಕೆ ಏನೆಲ್ಲ ಬೇಕು, ತುಂಬ ಸ್ವೀಟಾಗಿ ಚೆನ್ನಾಗಿರುತ್ತೆ, ತಿನ್ನೋಕ್ಕೆ ರುಚಿಯಾಗಿರುವಂಥ ಒಂದು ರೆಸಿಪಿ ಇದು. ಚಿರೋಟಿ ಮಾಡೋದಕ್ಕೆ 3 ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ನೀವು ತೊಗೋಬೋದು. ನಾನಿಲ್ಲಿ 3 ಕಪ್ ತೊಗೊಂಡಿದ್ದೀನಿ. ಜಲ್ದಿ ಮಾಡ್ಕೊಳ್ಳೋಣ. ಇದನ್ನು ಜಲ್ದಿ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ನನಗೆ ಡ್ರೈ ಮಿಕ್ಸ್ ಮಾಡೋಣ. ಚೆನ್ನಾಗೆಲ್ಲ ಎಣ್ಣೆ ಹೊಂದ್ಕೊಳ್ಳೋ ಥರ ಮಿಕ್ಸ್ ಆದಮೇಲೆ ನೀವು ನೀರು ಹಾಕ್ಕೊಂಡು ಎಷ್ಟೆಷ್ಟು ಬೇಕು, ನೀವು ಚಪಾತಿ ಹಿಟ್ಟು ಯಾವ ಥರ ಗಟ್ಟಿ ಇರುತ್ತೆ ಅದೇ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಗಟ್ಟಿಯಾಗಿ ಜಾಸ್ತಿ ಎಣ್ಣೆ ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಬಾರ್ದು. ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ನೋಡ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ತುಂಬ ಟೇಸ್ಟಾಗಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನಾವು ಅಮ್ಮರ ಮನೆಯೆಲ್ಲ ಅವಾಗೆಲ್ಲ ಮಾಡ್ತಾನೆ ಇರೋರು ಇದನ್ನು. ಇವಾಗ ಯಾರೂ ಮೈದಾ ಜಾಸ್ತಿ ತಿನ್ನಲ್ಲ ಅಂತ ಯಾರೂ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ ಇದನ್ನು. ನಮ್ಗೆ ಇಷ್ಟ ಆದಾಗ ಅವಾಗವಾಗ ಈ ಥರ ಮಾಡ್ಕೋತಾ ಇರ್ತೀವಿ. ಮೇಲೊಂಚೂರು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದು ಮಿಕ್ಸ್ ಮಾಡಿ ಇಡೋಣ. ಮುಚ್ಚಳ ಮುಚ್ಚಿಬಿಟ್ಟು 10 ನಿಮಿಷ ಇಡೋಣ. ಇವಾಗ ಮಿಕ್ಸಿ ಜಾರ್ಗೆ ಸಕ್ಕರೆ ತೊಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪು. ಕಡಲೆ ಏಲಕ್ಕಿ ಹಾಕಿ ಪುಡಿ ಮಾಡ್ಕೊಂಡು ಇಟ್ಕೊಳ್ಳೋಣ. ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ. ಬಾಂಡಿಗೆ ಪೂರಿ ಕರಿಯೋದಕ್ಕೆ ಎಣ್ಣೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಇವಾಗ 10 ನಿಮಿಷ ಆಗಿದೆ ನೋಡಿ, ಮೆತ್ತಗಾಗಿದೆ ಇದು. ಮತ್ತೆ ಒಂಚೂರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇನ್ನೊಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಚಿಕ್ಕದಾಗಿ ಉಂಡೆಗಳು ಮಾಡ್ಕೊಳ್ಳೋಣ. ಪೂರಿಗೆ ಎಷ್ಟೆಷ್ಟು ಬೇಕು ಅಷ್ಟು ಉಂಡೆಗಳನ್ನ ಮಾಡ್ಕೊಳ್ಳೋಣ. ಉಂಡೆಗಳೆಲ್ಲ ಈ ಥರ ರೌಂಡಕ್ಕೆ ಉಂಡೆ ಎಲ್ಲ ಫುಲ್ ರೌಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಈಸಿ ಆಗುತ್ತೆ ನಿಮಗೆ ಲಟ್ಸೋಕ್ಕೆ ಬೇಗ. ಎಲ್ಲ ಉಂಡೆಗಳನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಒಂದೊಂದೇ ಲಟ್ಟಿಸ್ಕೊಳ್ಳೋಣ. ಸ್ವಲ್ಪ ಹಿಟ್ಟು ಉದುರಿಸ್ಕೊಂಡು ಪೌಡ್ರನ್ನ ಲಟ್ಟಿಸ್ಕೊಳ್ಳಿ. ಪೂರಿ ಥರ ಎಷ್ಟು ಸೈಜ್ ಬೇಕು ಅಷ್ಟು ಸೈಜ್ಗೆ ನೀವು ಲಟ್ಟಿಸ್ಕೋಬೋದು. ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕು. ಇವಾಗ ಎಣ್ಣೆ ಕಾದಿದೆ ನೋಡಿ. ಪೂರಿ ಯಾವ ಥರ ಕರಿತೀವೋ ಅದೇ ಥರ ನಾವು ಪೂರಿ ಕರ್ಕೋಬೇಕು. ನೀವು ಜಾಸ್ತಿ ಹೈ ಮಾಡೋಕ್ಕೆ ಹೋಗಬೇಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಗ್ಯಾಸ್ನ ಉಲ್ಟಾ ತಿರುಗಿಸಿ ಬೇಯಿಸಿ. ಇವಾಗ ಇದಕ್ಕೆ ಕಡಲೆನ ಪುಡಿ ಮಾಡಿ, ಇದು ಸಕ್ಕರೆ ಪುಡಿ ಇಟ್ಕೊಂಡಿದ್ವಲ್ಲ, ಸಕ್ಕರೆ ಪುಡಿನ ಅದಕ್ಕೆ ಮೇಲೆ ಕೆಳಗೆ 2 ಕಡೆನೂ ಉದುರಿಸ್ಬೇಕು. ಅದಕ್ಕೆ ಬಿಸಿಲೇ ಉದುರಿಸ್ಬೇಕು, ಇಲ್ಲಾಂದರೆ ಅದು ಅಂಟ್ಕೊಳ್ಳಲ್ಲ. ಅದು ಹತ್ತಿದ್ರೇ ಅದು ಟೇಸ್ಟ್ ಚೆನ್ನಾಗಿರೋದು. ಸಕ್ಕರೆ ಪುಡಿ ಅದಕ್ಕೆ ಹತ್ಕೋಬೇಕು. ನೀವು ಬೇಕಾದ್ರೆ ಕಡಲೆ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲಾಂದರೆ ಬರೀ ಸಕ್ಕರೆ ಪುಡಿ ಆದ್ರೂ ಮಾಡ್ಕೋಬೋದು. ಕಡಲೆ ಹಾಕಬೇಕು ಅಂತ ಏನಿಲ್ಲ, ನಾನು ಹಾಕಿದ್ದೀನಿ ಟೇಸ್ಟಿಗೆ. ಇನ್ನೂ ಸಕ್ಕರೆ ಪುಡಿಲಿ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಎಲ್ಲ ಪುರಿಗಳನ್ನ ಇದೇ ಥರ ಕರಿಯೋಣ. ಕರೆದಾದ್ಮೇಲೆ ಅದಕ್ಕೂ ಕೂಡ ಎಲ್ಲ ಉದುರಿಸಿ, ಅದು ಸಕ್ಕರೆ ಪುಡಿ ಚೆನ್ನಾಗಿ ಉದುರಿಸ್ಕೊಳ್ಳಿ ಬಿಸಿ ಇದ್ದಾಗಲೇ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನಿಮಗೆ ಬೇಗನೆ ತಲುಪುತ್ತೆ, ಫಸ್ಟ್ ನಿಮಗೆ ಬರುತ್ತೆ. ಸಂಕ್ರಾಂತಿ ಹಬ್ಬ ಹತ್ರ ಬರ್ತಲ್ಲ, ಏನಾದ್ರು ಮನೇಲಿ ಒಂದು ಸ್ವೀಟ್ ಮಾಡಬೇಕು. ಅದಕ್ಕೆ ನಾನು ಈ ಮನೇಲಿ ಸ್ವೀಟ್ ಮಾಡಿದ್ದೀನಿ. ನಿಮ್ಗೆ ವಿಡಿಯೋಗೆ ಹಾಕೋ ಬೇಗ ಅತಿ ಸುಲಭದಲ್ಲಿ ಈಸಿಯಾಗಿ ಮಾಡುವಂಥ ಒಂದು ಸ್ವೀಟ್ ಇದು. ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ, ಬೇಗನೆ ಆಗುತ್ತೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ. ಇದು ಸಪ್ಪೆ ಪೂರಿನೂ ಕೂಡ ನೀವು ಏನಾದರೂ ಗ್ರೇವಿ ಮಾಡಿಕೊಂಡು, ಗೊಜ್ಜು ಮಾಡಿಕೊಂಡು, ಸಾಗು ಮಾಡಿಕೊಂಡು ತಿನ್ಬೋದು. ಸ್ವೀಟು ಇಷ್ಟಪಡಲ್ಲ ಅಂದರೆ ನೀವು ಅದೇ ಹಿಟ್ಟನ್ನು ಜಾಸ್ತಿ ಉಳ್ಕೊಂಡ್ರೆ ನೀವು ಆ ಥರನೂ ಮಾಡ್ಬೋದು. ಮೂರು ಕಪ್ ಮೈದಾ ಹಿಟ್ಟಿಗೆ 20-25 ಪೂರಿ ಮಾಡ್ಕೊಂಡಿದ್ದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಇರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.